ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಬಹಳ ಒಂದು ನಿರೀಕ್ಷಿತವಾದಂಥ ವಿಡಿಯೋ ಅಂತಲೇ ಹೇಳ್ಬೋದು. ಏನಿದು ಅಂತಂದರೆ ಜನರಲ್ ಇಂಗ್ಲೀಷ್ ಅಂದರೆ ನಿಮಗೆ ಅತ್ಯಂತ ಅನುಕೂಲಕರವಾಗುವ ರೀತಿಯಲ್ಲಿ ಸುಲಭವಾದಂತಹ ಒಂದು ಇಂಗ್ಲೀಷನ್ನು ನೀವು ಯಾವ ರೀತಿಯಾಗಿ ಕಲಿಬೋದು, ಹಾಗೆಯೇ ಮುಂಬರ್ತಕ್ಕಂಥ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಇಂಗ್ಲೀಷ್ ಪತ್ರಿಕೆ ಇಂಗ್ಲೀಷ್ ವಿಭಾಗ ಇದ್ದೇ ಇರುತ್ತೆ. ಆ ಇಂಗ್ಲೀಷ್ ವಿಭಾಗವನ್ನು ನೀವು ಹೇಗೆ ಈಸಿಯಾಗಿ ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ, ಜೊತೆಗೆ ಒಂದು ಟಾಪಿಕನ್ನು ಕೂಡ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದು ಪಾರ್ಟ್ಸ್ ಆಫ್ ಸ್ಪೀಚ್. ನೋಡಿ, ಇಂಗ್ಲೀಷ್ ಅಂತಕ್ಕಂಥದ್ದು ಇಟ್ ಈಸ್ ಅ ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಇದು ಒಂದು ಸಿಂಪಲ್ ಹಾಗೆಯೇ ಸರಳೀಕೃತ ಭಾಷೆ ಅಂತಲೇ ಕರಿತೀವಿ. ಯಾಕೆಂದರೆ ಕನ್ನಡದಲ್ಲಿ ಸುಮಾರು 49 ಅಕ್ಷರಗಳಿದೆ. ಆ 49 ಅಕ್ಷರಗಳನ್ನು ಕಲಿತಾದ ನಂತರನೂ ಕೂಡ ದೀರ್ಘಗಳು, ಒತ್ತಕ್ಷರಗಳು, ಈ ರೀತಿಯಾದಂತಹ ಪದಗಳನ್ನು ಕಲಿತಾಗ ನಮಗೆ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ಬಟ್ ಇನ್ ಇಂಗ್ಲೀಷ್ ವಿ ಲರ್ನ್ ಓನ್ಲಿ 26 ಲೆಟರ್ಸ್. ನಾವು ಇನ್ ಇಂಗ್ಲೀಷ್ನಲ್ಲಿ ಓನ್ಲಿ 26 ಲೆಟರ್ಸನ್ನು ನಾವು ಕಲಿತ್ರೆ ಸಾಕು. ವಿ ಮೇಕ್ ಅ ಲಾಟ್ ಆಫ್ ಸೆಂಟೆನ್ಸ್. ನಾವು ಆ ಲಾಟ್ ಆಫ್ ಸೆಂಟೆನ್ಸ್ಗಳನ್ನು ಇಲ್ಲಿ ಏನು ಮಾಡ್ಬೋದು, ರಚನೆ ಮಾಡೋ ಅಂಥ ಒಂದು ಪವರ್ ನಮ್ಮಲ್ಲಿ ಇರ್ತದೆ. ಸೊ ಪ್ರತಿದಿನ ನಿಮಗೆ ಒಂದು ಬೇಸಿಕ್ ಇಂಗ್ಲೀಷನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್ ಗ್ರಾಮರ್. ಸೊ ಈ ಒಂದು ಇಂಗ್ಲೀಷ್ ಗ್ರಾಮರ್ನಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥದ್ದು ಇದೊಂದು ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಯಾವ ಥರ ಸೆಂಟೆನ್ಸಸ್ ಬರುತ್ತೆ, ಹೇಗೆ, ಏನು ಎತ್ತ ಅಂತ ಇವಾಗ ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ನೋಡಿ, ಇದುವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇದಾಗಿ ದೆರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ನೋಡಿ, ಇಂಗ್ಲೀಷ್ ನಿಮಗೆ GPSTRನಲ್ಲಿ ಎಷ್ಟು ಅಂಕಗಳಿಗೆ ಕೇಳ್ತಾರೆ ಅಂತ ಗೊತ್ತಿದೆ. 25 ಅಂಕಗಳಿಗಿರುತ್ತೆ. TETನಲ್ಲಿ 30 ಮಾರ್ಕ್ಸಿಗಿರುತ್ತೆ. ಜೊತೆಗೆ ಹೈಸ್ಕೂಲ್ ನೇಮಕಾತಿಯಲ್ಲೂ ಕೂಡ ಕಡ್ಡಾಯವಾಗಿ ನೀವು ಓದಲೇಬೇಕಾದಂಥ ಒಂದು ಸಬ್ಜೆಕ್ಟ್. ಹಾಗಾಗಿ ಬೇಸಿಕ್ ಗ್ರಾಮರ್ನ ತಿಳಿಸ್ತಾ ಹೋಗ್ತೇನೆ. ಸೊ ಹಾಗಾದರೆ ಆ 8 ಭಾಗಗಳು ಯಾವ್ಯಾವು? ಫಸ್ಟ್ ಒನ್ ನೋಡ್ತಾ ಹೋಗೋಣ ನಾವು ಒಂದೊಂದಾಗಿ. ವರ್ಬ್ಸ್ ಇದೆ, ಎಡ್ವರ್ಬ್ಸ್ ಇದೆ, ನೌನ್ಸ್, ಕಂಜಂಕ್ಷನ್ಸ್, adjectives, prepositions, pronouns, and last one interjections ಅಂತ ಹೇಳ್ಬಿಟ್ಟು. ಸೊ ಭಾಳ ಕಷ್ಟ ಅಂತ ಅಂದ್ಕೊಂಡಿರ್ತೀರ. ನಾನು ನಿಮಗೆ ಸುಲಭವಾದಂತಹ ಭಾಷೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 8 ವಿಭಾಗಗಳಿದೆ. ಆ 8 ವಿಭಾಗಗಳಲ್ಲೇ ನಾವು ಇಂಗ್ಲೀಷ್ ಗ್ರಾಮರನ್ನು ತಿರುಗಾಡಿಸಿ ಬರಬೇಕಾಗತ್ತೆ. ಹಾಗಾದರೆ ಒಂದೊಂದನ್ನೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟು ಇಲ್ಲಿ ನೌನ್ಸ್ ಅಂದರೆ ಏನು, ವಾಟ್ ಈಸ್ ನೌನ್ ಅಂತ ಕೇಳ್ತಾರೆ. ಸೊ ನೌನ್ಸ್ ಅಂತಂದರೆ ಏನು, ನಾಮಪದಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಹಾಗಾದರೆ ಇಂಗ್ಲೀಷ್ನಲ್ಲೂ ಕೂಡ ಅದೇ ಅರ್ಥವನ್ನು ಕೊಡುತ್ತಾ ನೌನ್ಸು? ಎಕ್ಸಾಕ್ಟ್ಲಿ, ನಿಮ್ಮ ನಿರೀಕ್ಷೆ ಸರಿಯಾಗಿದೆ. ನೌನ್ಸ್ ಅಂತಂದರೆ ಇಟ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಇಟ್ ಕಾಲ್ಡ್ ನೌನ್. ನೋಡಿ, ಇದು ಏನು ಮಾಡುತ್ತೆ, ಒಬ್ಬ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿಯನ್ನು, ಒಂದು ಸ್ಥಳವನ್ನು, ಒಂದು ವಸ್ತುವನ್ನು, ಹಾಗೆಯೇ ಒಂದು ಐಡಿಯಾವನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಇವು ಎಲ್ಲವುಗಳನ್ನು ರೆಕಗ್ನೈಸ್ಡ್ ಮಾಡ್ತಕ್ಕಂಥ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದರೆ ಅದು ನೌನ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ನಿಮಗೆ ಎಕ್ಸಾಮ್ನಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟು ಇದರಲ್ಲಿ ನೌನನ್ನು ಗುರುತಿಸಿ ಅಂತೇಳಿ ಕೊಡ್ತಾರೆ. ಅಲ್ಲಿ ನಿಮಗೆ ನೌನ್ಸ್ ಯಾವುದು, ವರ್ಬ್ ಯಾವುದು, ಪ್ರನೌನ್ ಯಾವುದು, ಅಡ್ಜೆಕ್ಟಿವ್ಸ್ ಯಾವುದು, ಇಂಟರ್ಜೆಕ್ಷನ್ಸ್ ಯಾವುದು, ನಿಮಗೇನಾಗುತ್ತೆ ಅಂದರೆ ಫುಲ್ಲು ಕನ್ಫ್ಯೂಷನ್ಸ್ ಆಗುತ್ತೆ. ನೀವು ಜಸ್ಟ್ ನೆನ್ಪಿಟ್ಕೋಬೇಕಾಗಿರೋದು, ಒಂದು ವೇಳೆ ಪರ್ಸನ್ ನೇಮ್ ಬಂದಿದ್ದರೆ, ಪ್ಲೇಸ್ ನೇಮ್ ಬಂದಿದ್ದರೆ, ಥಿಂಗ್ ನೇಮ್ ಬಂದಿದ್ದರೆ, ಐಡಿಯಾಸ್ ಇದ್ದರೆ ಅವೆಲ್ಲವೂ ಕೂಡ ಏನಾಗ್ತವೆ ಅಂದರೆ ನೌನ್ಸ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಸಿಂಗರ್, ಬ್ಯಾಂಗಳೂರ್, ಡ್ರಾವಿಡ್ ಅಂತ ಇದೆ. ಸೊ ಫಸ್ಟ್ ನೋಡಿ, ನಾನು ಸಿಂಪಲ್ ಆಗಿರೋಂಥ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ದಟ್ ಸಿಂಗರ್ ಈಸ್ ವೆರಿ ಫೇಮಸ್ ನೌ ಡೇಸ್ ಅಂತ ಇದೆ. ಹಾಗಾದರೆ ಇಲ್ಲಿ ನೌನ್ ಏನಿದೆ, ವರ್ಬ್ ಎಲ್ಲಿದೆ, ಆಮೇಲೆ ಒಬ್ಜೆಕ್ಟಿವ್ ಏನಿದೆ ಅಂತ ನೀವು ತಿಳ್ಕೊಬೋದು. ಇಲ್ಲಿ ದಟ್ ಸಿಂಗರ್ ಅಂತಕ್ಕಂಥದ್ದು ಏನಿದೆ ಅಂತಂದರೆ ನೌನ್ ಪ್ರೇಸ್ ಅಂತೇಳಿ ಕರಿತೀವಿ. ಇದು ನೌನ್. ಸಿಂಗರ್ ಅಂತಂದರೆ ಇಟ್ ಈಸ್ ಅ ಒನ್ ಆಫ್
ಪರ್ಸನ್, ಒಬ್ಬ ಒಬ್ಬ ಮನುಷ್ಯನನ್ನು ಗುರುತಿಸ್ತಕ್ಕಂಥ, ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ವರ್ಡ್ ಅಲ್ವಾ. ಈಸ್ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ, ಹೆಲ್ಪಿಂಗ್ ವರ್ಬ್ ಅಂತೇಳಿ ಕರಿತೀವಿ. ವರ್ಬ್ಗಳನ್ನು ತಿಳಿಸುವಾಗ ನಾನು ನಿಮಗೆ ಅದನ್ನು ತಿಳಿಸ್ತೀನಿ. ವೆರಿ ಫೇಮಸ್ ನೌ ಡೇಸ್ ಅಂತೇಳಿ ಹೇಳ್ತೀವಿ. ಅಂದರೆ ಇಲ್ಲಿ ದಟ್ ಸಿಂಗರ್ ಏನಿದೆ, ನೌನ್. ಆಮೇಲೆ ಬೆಂಗಳೂರು ಈಸ್ ದ ಗಾರ್ಡನ್ ಸಿಟಿ ಅಂತ ಇದೆ. ಹಾಗಾದರೆ ಇಟ್ ಈಸ್ ಅ ನೇಮ್ ಆಫ್ ಅ ಪ್ಲೇಸ್. ಬೆಂಗಳೂರು ಅನ್ನೋದೇನಿದೆ ಒಂದು ಸ್ಥಳದ ಹೆಸರು. ಅದನ್ನು ಕೂಡ ನಾವು ನೌನ್ ಅಂತೇಳಿ ರೆಕಗ್ನೈಸ್ ಮಾಡ್ತೀವಿ. ಇಷ್ಟನ್ನ ಮೇಡಮ್ ಎಕ್ಸಾಂಪಲ್ ಬರೋದು, ಬೇರೇನು ಬರೋದಿಲ್ವಾ? ನೋಡಿ ಹೇಳ್ತೀನಿ. ಐ ಆಮ್ ಅ ಗುಡ್ ಸಿಂಗರ್. ಐ ಆಮ್ ಅ ಗುಡ್ ಸಿಂಗರ್. ಇಲ್ಲಿ ಕೂಡ ನೌನ್ ಇದೆ. ಐ ಹೆಲ್ಪಿಂಗ್ ವರ್ಬ್ ಬಂದಿದೆ. ಆ್ಯಮ್, ಅದ್ರ ಬಗ್ಗೆ ನಾನು ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಸೀತಾ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಸೀತಾ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಹಾಗಾದರೆ ಇಲ್ಲಿ ಸೀತಾ ಅನ್ನೋದೇನಿದೆ ಅಂತಂದರೆ ನೌನ್ ಅಂತೇಳಿ ನಾವು ಕರಿತೇವೆ. ಇದಿಷ್ಟೇನ ಮೇಡಮ್ ಎಕ್ಸಾಂಪಲ್ ಅಲ್ಲ. ದ ಬಾಯ್ ಈಸ್ ಫೇಮಸ್. ದ ಬಾಯ್ ಈಸ್ ಫೇಮಸ್ ಅಂತೇಳಿ ಹೇಳ್ತೀವಿ. ಹಾಗಾದರೆ ಇಲ್ಲಿ ನೌನ್ ಯಾವುದಿದೆ, ದ ಬಾಯ್ ಅಂತ ಇದೆ ಅಲ್ವಾ. ಯು ಆರ್ ಟಾಲ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಹಾಗಾದರೆ ನೌನ್ ಎಲ್ಲಿದೆ ಮೇಡಮ್? ಇಷ್ಟೇ ಇದೆಲ್ಲ ವರ್ಡು, ಇದಿಷ್ಟೇ ಇದೆಲ್ಲ ಸೆಂಟೆನ್ಸು. ನೌನ್ ಯಾವುದು ಹಾಗಾದರೆ ಅಂದರೆ ಇಲ್ಲಿ ಯು ಅಂತಕ್ಕಂಥದ್ದೇನಿದೆ ನೌನ್ ಅಂತೇಳಿ ನಾವು ಗುರುತಿಸ್ತೀವಿ. ಹೀಗಾಗಾದರೆ ನಿಮಗೆ ನೌನ್ಸ್ ಬಗ್ಗೆ ಒಂದು ಐಡಿಯಾ ಬಂತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಡೇಸಲ್ಲಿ ಏನು ಮಾಡ್ತೀನಿ, ನೌನ್ಗಳ ಬಗ್ಗೆ ಹೆಚ್ಚು ತಿಳಿಸ್ತಾ ಹೋಗ್ತೀನಿ. ಆನಂತರ ನೆಕ್ಸ್ಟ್ ಬರೋಣ ಅಡ್ಜೆಕ್ಟಿವ್ಸ್ ಅಂತೇಳಿ ಕರೆದೆ. ಹಾಗಾದರೆ ವಾಟ್ ಈಸ್ ಆನ್ ಅಡ್ಜೆಕ್ಟಿವ್? ಸೊ ಹಾಗಾದರೆ ಅಡ್ಜೆಕ್ಟಿವ್ ಅಂದರೆ ಏನು ನೋಡಿ. ಈ ಅಡ್ಜೆಕ್ಟಿವ್ ಏನು ಮಾಡುತ್ತೆ ಅಂದರೆ ಇದನ್ನು ನಾವು ಕನ್ನಡದಲ್ಲಿ ವಿಶೇಷಣ ಅಂತೇಳಿ ಕರಿತೀವಿ. ಹಾಗಂದರೆ ಏನು ರೀ ಮೇಡಮ್, ನಮ್ಗೆ ಅರ್ಥ ಆಗಲಿಲ್ಲ ಅಂತ ನೀವು ಅನ್ಬೋದು. ಇದು ಭಾಳ ಬೇಸಿಕ್ಕಾಗಿ ಕಲಿತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂಗ್ಲೀಷ್ ಆಗಿರೋದ್ರಿಂದ ತುಂಬ ಫಾರ್ವರ್ಡ್ ಇರೋಂಥವ್ರಿಗೆ ಸ್ವಲ್ಪ ಕಿರಿಕ್ ಅಂತ ಅನಿಸ್ಬೋದು. ಬಟ್ ಬೇಸಿಕಲಿ ಕಲಿತಕ್ಕಂಥ ಹುಡುಗರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಡ್ಜೆಕ್ಟಿವ್ಸ್ ಅಂತಂದರೆ ಅಡ್ಜೆಕ್ಟಿವ್ಸ್ ಆರ್ ನಥಿಂಗ್ ಬಟ್ ಇಟ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಪ್ರನೌನ್. ನೋಡಿ, ಅಡ್ಜೆಕ್ಟಿವ್ಸ್ ಅಂದರೆ ಬೇರೇನೂ ಅಲ್ಲ, ಅದೇನು ಮಾಡುತ್ತೆ ಅಂದರೆ ನೌನ್ ಹಾಗೆಯೇ ಪ್ರನೌನ್ಸ್ಗಳನ್ನು ವರ್ಣನೆ ಮಾಡುತ್ತೆ. ನೌನ್ ಅಂದರೆ ನಿಮಗೆ ಗೊತ್ತಾಯಿತು ನಾಮಪದ, ಪ್ರನೌನ್ ಅಂದರೆ ಸರ್ವನಾಮಪದ. ಇವೆರಡನ್ನೂ ಕೂಡ ಅದು ಏನು ಮಾಡುತ್ತೆ ಅಂದರೆ ಡಿಸ್ಕ್ರೈಬ್ ಮಾಡುತ್ತೆ. ಹಾಗಾದರೆ ಎಕ್ಸಾಂಪಲ್ ನೋಡೋಣ. ಬಿಗ್, ಬ್ಯೂಟಿಫುಲ್, ಲಾರ್ಜ್, ಎಕ್ಸೆಟ್ರಾ ಅಂತ ಇದೆ. ಇಲ್ಲಿ ಎಕ್ಸಾಂಪಲ್ ಕಾಣಿಸ್ತಾ ಇದೆ ಅಲ್ವಾ. ಹಾಗಾದರೆ ಇವೆಲ್ಲವೂ ಕೂಡ ಅಡ್ಜೆಕ್ಟಿವ್ ಮೇಡಮ್. ಇದನ್ನು ಹೇಗೆ ಯೂಸ್ ಮಾಡ್ತೀವಿ ನಾವು ಅಂತಂದಾಗ ನೋಡಿ, ಶಿ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ಹೇಳ್ತೀವಿ. ಆದರೆ ಇಲ್ಲಿ ಈ ಅಡ್ಜೆಕ್ಟಿವ್ನ ಕೆಲಸ ಏನಪ್ಪ ಅಂತಂದರೆ ನೌನನ್ನು ಏನು ಮಾಡುತ್ತೆ, ಇಟ್ ಡಿಸ್ಕ್ರೈಬ್ಸ್ ನೌನ್ ಅಂತ ಹೇಳಿದ್ವಿ. ಹಾಗಾದರೆ ನೌನನ್ನು ಇಲ್ಲಿ ಇದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಇದು ಪ್ರನೌನ್ ಕೂಡ ಹೌದು. ಅದು ಹೇಗೆ ಅಂತ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಸೊ ಇದೇ ಕ್ಲಾಸಲ್ಲಿ ಆ ಒಂದು ಇದು ಟಾಪಿಕ್ ಬಂತು ಅಂದರೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೇನೆ. ಶಿ ಈಸ್ ಬ್ಯೂಟಿಫುಲ್. ಈ ಬ್ಯೂಟಿಫುಲ್ ಅಂತಕ್ಕಂಥ ಪದ ಏನಿದೆ ಇದನ್ನೇ ನಾವು ಅಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ನಾಳೆ ದಿನ ನಿಮಗೆ ಎಕ್ಸಾಮ್ನಲ್ಲಿ ಬೇರೆ ಬೇರೆ ಸೆಂಟೆನ್ಸ್ ಕೊಟ್ಟು ಅಂಡರ್ಲೈನ್ ಮಾಡಿ ಅಡ್ಜೆಕ್ಟಿವಾ, ಇಂಟರ್ಜೆಕ್ಷನ್ನ ಅಥವಾ ಕಂಜಂಕ್ಷನ್ನ ಅಂತೇಳಿ ಹೀಗೆಲ್ಲ ಕೇಳ್ತಾ ಹೋಗ್ತಾರೆ. ಸೊ ಬ್ಯೂಟಿಫುಲ್, ಅಗ್ಲಿ, ಲಾರ್ಜ್, ಟಾಲ್, ಬಿಗ್, ಹೆವಿ, ಸ್ಮಾಲ್ ಇವೆಲ್ಲವೂ ಕೂಡ ಒಂದು ವಸ್ತುವನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥ ಯಾವುದೇ ಪದಗಳಾಗಿರ್ಬೋದು ಅವೆಲ್ಲವುಗಳನ್ನು ನಾವೇನಂತ ಕರಿತೀವಿ, ಅಡ್ಜೆಕ್ಟಿವ್ಸ್ ಅಂತೇಳಿ ಕರಿತೀವಿ. ಬೆಂಗಳೂರು ಈಸ್ ಬ್ಯೂಟಿಫುಲ್. ಸೊ ಇಲ್ಲಿ ಆಲ್ಸೋ ಏನಾಗಿದೆ, ಬ್ಯೂಟಿಫುಲ್ ಅಂತಕ್ಕಂಥದ್ದು ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹಾಗಾದರೆ ಇನ್ನೊಂದು 2-3 ಎಕ್ಸಾಂಪಲ್ ಕೊಡಿ ಮೇಡಮ್, ನನಗೆ ಗೊತ್ತಾಗಿಲ್ಲ ಅಂತ ನೀವು ಅನ್ಬೋದು. ಸೊ ನಿಮಗೂ ಕೂಡ ಈಗ ಹೊಳೆದಿರ್ಬೋದು. ನೋಡಿ, ರವಿ ಈಸ್ ಹ್ಯಾಂಡ್ಸಮ್. ರವಿ ಈಸ್ ಹ್ಯಾಂಡ್ಸಮ್. ಹಾಗಾದರೆ ಇಲ್ಲಿ ಅಡ್ಜೆಕ್ಟಿವ್ ಯಾವುದು? ಹ್ಯಾಂಡ್ಸಮ್ ಅನ್ನೋದೇನಿದೆ ಇಲ್ಲಿ ಅಡ್ಜೆಕ್ಟಿವ್. ಯಾಕೆಂದರೆ ರವಿಯ ಒಂದು ಗುಣವನ್ನು ಅಥವಾ ರವಿಯ ಒಂದು ಕ್ಯಾರೆಕ್ಟರನ್ನು ತಿಳಿಸ್ಕೊಡ್ತಕ್ಕಂಥದ್ದು ಈ ಹ್ಯಾಂಡ್ಸಮ್. ಸೊ ರವಿ ಅನ್ನೋದು ನೌನ್. ಓಕೆ, ಹಾಗಾದರೆ ಇಷ್ಟೇನಾ ಮೇಡಮ್? ಅಲ್ಲ. ನೋಡಿ, ಇಟ್ ಈಸ್
It is a big building. A big building. ಈ ಬಿಲ್ಡಿಂಗ್ ಏನಿದೆ ಅಂತಂದರೆ ತುಂಬ ದೊಡ್ಡದಾಗಿದೆ. ಬಿಗ್ ಬಿಲ್ಡಿಂಗ್ ಅಂತೇಳಿ ಹೇಳ್ತೀವಿ. ಬಿಲ್ಡಿಂಗನ್ನು ವರ್ಣನೆ ಮಾಡ್ತಾ ಇದ್ದೀವಿ. ಸೊ ಬಿಗ್ ಅರ್ಥ ಆಯ್ತಾ? ಎಸ್, ಅರ್ಥ ಆಯಿತು ಅಂತ ಅಂದ್ಕೊಂಡು ನೆಕ್ಸ್ಟ್ ಶಾರ್ಟ್ಕಟ್ ವೇನಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಒಂದೊಂದನ್ನೇ ತೊಗೊಂಡು ತುಂಬ ಡೆಪ್ತಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಡ್ವರ್ಬ್ಸ್ ಅಂದರೆ ಏನು ಹಾಗಾದರೆ? ಎಸ್, ನೋಡೋಣ. ಈಗ ನಮಗೆ ಗೊತ್ತಾಯಿತು ನೌನ್ಸ್ ಅಂದರೆ, ಅಡ್ಜೆಕ್ಟಿವ್ಸ್ ಅಂದರೆ ಗೊತ್ತಾಯಿತು. ಈಗ ಅಡ್ವರ್ಬ್ಸ್ ಅಂದರೆ ಏನು? ಇಟ್ ಡಿಸ್ಕ್ರೈಬ್ ಅ ವರ್ಬ್, ಅನ್ ಅಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಈ ಅಡ್ವರ್ಬ್ ಅಂತಕ್ಕಂಥದ್ದು ವರ್ಬನ್ನು ಡಿಸ್ಕ್ರೈಬ್ ಮಾಡುತ್ತೆ, ಅಡ್ಜೆಕ್ಟಿವನ್ನು ಕೂಡ ಡಿಸ್ಕ್ರೈಬ್ ಮಾಡುತ್ತೆ, ಅಥವಾ ಅನದರ್ ಇನ್ನೊಂದು ಅಡ್ವರ್ಬನ್ನು ಕೂಡ ಅದು ಡಿಸ್ಕ್ರೈಬ್ ಮಾಡುತ್ತೆ. ಹಾಗಾದರೆ ಅಂಥ ಅಡ್ವರ್ಬ್ಸ್ಗಳನ್ನ ನಾವು ಹೇಗೆ ಹೌ ಟು ವಿ ಫೈಂಡ್ ಔಟ್ ಅಡ್ವರ್ಬ್ಸ್ ಇನ್ ಅ ಸೆಂಟೆನ್ಸಸ್ ಅಂತ ನೀವು ಅನ್ಬೋದು. ಸೊ ಸೆಂಟೆನ್ಸಸ್ಗಳಲ್ಲಿ ನಾವು ಹೇಗೆ ಅಡ್ವರ್ಬ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೀಟ್ಲಿ, ಸಾಫ್ಟ್ಲಿ, ಫಾಸ್ಟ್ ಅಂತ ಇದೆ. ಸೊ ಹೇಗೆ ಅಂದರೆ ಶಿ ಕ್ಲೀನ್ಸ್ ದ ರೂಮ್ ನೀಟ್ಲಿ ಅಂತ ಇದೆ. ಶಿ ಕ್ಲೀನ್ಸ್ ದ ರೂಮ್ ನೀಟ್ಲಿ. ಅವಳು ಏನು ಮಾಡಿದ್ಲು? ರೂಮನ್ನು ನೀಟಾಗಿ ಕ್ಲೀನ್ ಮಾಡಿದ್ದಾಳೆ. ಹಿ ರನ್ಸ್ ಫಾಸ್ಟ್ ಅಲ್ವಾ, ಅವನು ತುಂಬಾ ಫಾಸ್ಟಾಗಿ ಹೋದ ಅಂತೇಳಿ ಹೇಳ್ತಾ ಇದ್ವಿ. ಅಂದರೆ ಇಲ್ಲಿ ನೀಟ್ಲಿ, ಫಾಸ್ಟ್ಲಿ, ಹಾಗೆಯೇ ಸ್ಲೋಲಿ, ಸಾಫ್ಟ್ಲಿ, ಹಾರ್ಡ್ಲಿ, ಇವೆಲ್ಲವೂ ಕೂಡ ಏನಾಗ್ತವೆ ಅಂತಂದರೆ ಅಡ್ವರ್ಬ್ಸ್ ಅಂತೇಳಿ ಅವನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋಣ ಪ್ರಿಪೋಸಿಷನ್ಸ್. ತುಂಬ ಎಲ್ಲ ಒಂದು ಎಕ್ಸಾಮ್ಸ್ಗಳಲ್ಲಿ ಕಾಮನ್ ಆಗಿ ಕೇಳ್ತಕ್ಕಂಥ ಒಂದು ಥಿಂಗ್ ಅಂದರೆ ಪ್ರಿಪೋಸಿಷನ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಈ ಪ್ರಿಪೋಸಿಷನ್ಸ್ನ ಕೆಲಸ ಏನಿದೆ ನೋಡೋಣ. ಇಟ್ ಶೋಸ್ ದ ರಿಲೇಷನ್ಶಿಪ್ ಆಫ್ ಅ ನೌನ್ ಆರ್ ಅ ಪ್ರೊನೌನ್ ಟು ಅನದರ್ ವರ್ಡ್. ಇದು ಏನು ಮಾಡುತ್ತೆ ಪ್ರಿಪೋಸಿಷನ್ ಅಂತಂದರೆ ಈ ನೌನ್ ಅಥವಾ ಪ್ರೊನೌನನ್ನು ಬೇರೆ ಒಂದು ಪದದೊಂದಿಗೆ ರಿಲೇಷನ್ಶಿಪ್ಪನ್ನು ಬೆಳೆಸುತ್ತೆ. ಅಂದರೆ ಅವೆರಡನ್ನೂ ಕೂಡ ಕೋಆರ್ಡಿನೇಟ್ ಮಾಡುತ್ತೆ. ಅದು ಹೇಗೆ ನೋಡಿ, ಎಕ್ಸಾಂಪಲ್ಸ್ ನೋಡ್ಬೋದು. ಇನ್, ಫ್ರಮ್, ಅಬೌವ್, ಬೈ, ಇಂಟು, ಔಟ್, ಆಮೇಲೆ ಬಿಟ್ವೀನ್, ಇವೆಲ್ಲವೂ ಕೂಡ ಏನಾಗ್ತದೆ ಅಂತಂದರೆ ಪ್ರಿಪೋಸಿಷನ್ಸ್ ಅಂತೇಳಿ ಕರಿತೀವಿ. ಇವನ್ನ ನಾವು ವಾಕ್ಯಗಳಲ್ಲಿ ಹೆಂಗೆ ಬಳಸ್ತೀವಿ ಅಂದರೆ ಶಿ ಲೀವ್ಸ್ ಇನ್ ಬೆಂಗಳೂರು. ಸೊ ಅವಳು ಎಲ್ಲಿದ್ದಾಳೆ? ಬೆಂಗಳೂರಿನಲ್ಲಿ ಇದ್ದಾಳೆ. ಹಾಗಾದರೆ ಇಲ್ಲೇನು ಮಾಡಿದ್ದಾರೆ? ನೌನನ್ನು ಬೇರೆ ಒಂದು ವರ್ಡ್ ಜೊತೆಗೆ ಇಲ್ಲಿ ರಿಲೇಷನ್ಶಿಪ್ ಬೆಳೆಸ್ಲಿಕ್ಕೋಸ್ಕರ ನಾವೇನು ಮಾಡಿದ್ದೀವಿ? ಪ್ರಿಪೋಸಿಷನನ್ನು ಬಳಕೆ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ಶಿ ಲೀವ್ಸ್ ಬೆಂಗಳೂರು ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಅರ್ಥಪೂರ್ಣ ವಾಕ್ಯ ಇದು ಆಗಲ್ಲ. ಅಲ್ಲಿ ಒಂದೇನು ಬೇಕು? ಪ್ರಿಪೋಸಿಷನ್ ಬೇಕಾಗತ್ತೆ. ಹಾಗಾಗಿ ಶಿ ಲೀವ್ಸ್, ವೆರಿ ಶಿ ಲಿವ್ ಇನ್ ಅಂತಂದಾಗ ಶಿ ಲೀವ್ಸ್ ಇನ್ ಬೆಂಗಳೂರು. ಶೀಸ್ ಫ್ರಮ್ ಇಂಡಿಯಾ. ವೆರಿ ಶಿ ಫ್ರಮ್ ಅಂತ ಹೇಳಿ ಕರೆದಾಗ ಶೀಸ್ ಫ್ರಮ್ ಇಂಡಿಯಾ. ಅವಳು ಎಲ್ಲಿಂದ ಬಂದಿರೋದು? ಅವಳು ಇಂಡಿಯಾದವಳು ಅಂತೇಳಿ ನಾವು ಹೇಳ್ಬೋದು ಅಲ್ವಾ. ಸೊ ಹಾಗೇ ವಿಭಾ ಪ್ರಿಪೇರ್ಡ್ ಕಾಫಿ. ಸೊ ಈ ಥರ ಇಲ್ಲೊಂದು ಟ್ರೀ ಇದೆ, ಅರ್ಥ ಮಾಡ್ಕೊಳ್ರಿ. ಅಥವಾ ಇಲ್ಲೊಬ್ಬ ಹುಡುಗ ಇದ್ದಾನೆ. ಸೊ ಇಲ್ಲೊಬ್ಬ ಹುಡುಗ ಇದ್ದಾನೆ. ಸೊ ಇಲ್ಲೊಂದು ಬೆಂಚ್ ಇದೆ. ಇಲ್ಲೊಂದೇನಿದೆ? ಬೆಂಚ್ ಇದೆ. ಹಾಗಾದರೆ ಆ ಬೆಂಚ್ ಎಲ್ಲಿದೆ? ಈ ಹುಡುಗ ಎ ಅಂತೇಳಿ ಹೆಸರು ಕೊಡೋಣ, ಈ ಹುಡುಗಿಗೆ ನಾವು ಬಿ ಅಂತೇಳಿ ಹೆಸರು ಕೊಡೋಣ. ಹಾಗಾದರೆ ವೇರ್ ಇಸ್ ದ ಬೆಂಚ್? ಬೆಂಚ್ ಎಲ್ಲಿದೆ? ಈಗ ನಾವು ಬೆಂಚ್ ಎಲ್ಲಿದೆ ಅಂತ ಅನ್ನೋಕ್ಕೆ ಇದನ್ನು ಕೋರಿಲೇಷನನ್ನು ಮಾಡಬೇಕಾಗತ್ತೆ ಅಲ್ವಾ. ದ ಬೆಂಚ್ ಈಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತಲೂ ಕೂಡ ಕರಿಬೋದು. ಬಿಟ್ವೀನನ್ನು ನಾವಿಲ್ಲಿ ಏನು ಮಾಡ್ತೀವಿ? ಬಳಕೆ ಮಾಡ್ತೀವಿ. ಗೊತ್ತಾಯ್ತಾ? ಎಬೋವ್, ಬಿಟ್ವೀನ್, ಓವರ್, ಆಮೇಲೆ ಇಂಟು, ಆನ್, ಇವೆಲ್ಲವೂ ಕೂಡ ಏನಾಗ್ತದೆ ಅಂತಂದರೆ ಫಾರ್ ಎಕ್ಸಾಂಪಲು ಇಲ್ಲೊಂದು ಮೇಜ್ ಇದೆ, ಇದ್ರ ಮೇಲೆ ಒಂದು ಡಸ್ಟ್ರ್ ಅಥವಾ ಒಂದು ಸ್ಟಿಕ್ಕು ಏನೇ ಇದೆ ಅಂತ ಅಂದ್ರೂ ಕೂಡ ವೇರ್ ಇಸ್ ದ ಡಸ್ಟರ್? ದ ಡಸ್ಟರ್ ಈಸ್ ಆನ್ ದ ಟೇಬಲ್. ಆನ್ ಅಂತಂದರೆ ಎಲ್ಲಿದೆ? ಈ ಒಂದು ಟೇಬಲ್ ಮೇಲೆ ಆ ಡಸ್ಟರ್ ಇದೆ. ಸೊ ಗೊತ್ತಾಯ್ತಾ? ಹಾಗಾದರೆ ಪ್ರಿಪೋಸಿಷನ್ ಏನನ್ನು ತೋರಿಸುತ್ತೆ ಅಂತಂದರೆ ಇಟ್ ಶೋಸ್ ದ ರಿಲೇಷನ್ಶಿಪ್ ಆಫ್ ಅ ನೌನ್ ಆರ್ ಪ್ರೊನೌನ್ ಟು ಅನದರ್
ವರ್ಡ್. ಸೊ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಹೋಗೋಣ ಹಾಗಾದರೆ ಶಾರ್ಟ್ಕಟ್ ವೇನಲ್ಲಿ. ಕಂಜಂಕ್ಷನ್ಸ್ ಅಂತೇಳಿ ಹೇಳ್ತೀವಿ. ಹಾಗಾದರೆ ಸುಮಾರು ಸಲ ನೀವು ಕೂಡ ಹೇಳ್ತೀರಿ, ಎಕ್ಸಾಮ್ನಲ್ಲಿ ಕೂಡ ನಿಮಗೆ ಗುರ್ಸ್ಲಿಕ್ಕೆ ಹೇಳ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಕಂಜಂಕ್ಷನ್ಸ್ ವರ್ಡ್ಸ್ ಅಂತೇಳಿ ಕೊಟ್ಟಿರ್ತಾರೆ. ಸೊ ನೀವು ಅಲ್ಲಿ ಏನು ಮಾಡಬೇಕು, ಆ ಬಾಕ್ಸಸ್ಗಳನ್ನು ಫಿಲ್ ಮಾಡಬೇಕು. ಕೆಲವೊಬ್ಬರಿಗೆ ಕಂಜಂಕ್ಷನ್ಸ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಹಾಗಾದರೆ ವಾಟ್ ಆರ್ ದ ಕಂಜಂಕ್ಷನ್ಸ್? ನೋಡಿ, ಕಂಜಂಕ್ಷನ್ಸ್ ಆರ್ ನಥಿಂಗ್ ಬಟ್ ಇಟ್ ಜಾಯಿಂಟ್ಸ್ ವರ್ಡ್ಸ್, ಐಡಿಯಾಸ್ ಆರ್ ಫ್ರೇಸಸ್. ಕಂಜಂಕ್ಷನ್ಸ್ ಏನು ಮಾಡುತ್ತೆ ಅಂತಂದರೆ ಒಂದು ವಸ್ತುಗಳ ನಡುವೆ ಒಂದು ಕೀ ವರ್ಡನ್ನು ಅಲ್ಲಿ ಸೃಷ್ಟಿ ಮಾಡುತ್ತೆ. ಸೊ ವರ್ಡ್ಸ್ಗಳನ್ನು ಜಾಯಿನ್ ಮಾಡುತ್ತೆ. ಅದು ಹೇಗೆ ಅಂತ ಅಂದಾಗ, ಹಾಗಾದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವರ್ಡ್ಸ್ಗಳನ್ನು ಬಳಸ್ತೀವಿ. ಆ್ಯಂಡ್, ಬಟ್, ಆರ್, ಸೋ, ಬಿಕಾಸ್, ದಟ್, ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಕಂಜಂಕ್ಷನ್ಸ್ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಹಾಗಾದರೆ ಇದನ್ನು ಹೇಗೆ ಸೆಂಟೆನ್ಸನ್ನು ಯೂಸ್ ಮಾಡಿ ಬಳಸ್ತೀವಿ? ಶೀ ಈಸ್ ಸ್ಮಾರ್ಟ್ ಆ್ಯಂಡ್ ಬ್ಯೂಟಿಫುಲ್. ಜಸ್ಟ್ ಇಲ್ಲಿ ನೋಡ್ಬೋದು ನೀವು, ನಾವು ಎಲ್ಲಿ ಕಂಜಂಕ್ಷನ್ಸನ್ನು ಬಳಸಿದ್ದೀವಿ ಅಂತಂದರೆ ಈ ಆ್ಯಂಡ್ ಅನ್ನೋದು ಕಂಜಂಕ್ಷನ್ ಅಲ್ವಾ. ಶೀ ಸ್ಮಾರ್ಟ್, ಮತ್ತು ನಾವಿಲ್ಲಿ ಶೀಸ್ ಬ್ಯೂಟಿಫುಲ್ ಅಂತೇಳಿ ಹೇಳಬಾರ್ದು. ಸೊ ಆವಾಗ ಇವೆರಡೂ ಒಂದು ಪದಗಳನ್ನು ನಾವು ಜಾಯಿನ್ ಮಾಡಬೇಕು. ಅವಳು ತುಂಬಾ ಸ್ಮಾರ್ಟ್ ಹಾಗೆಯೇ ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಹೇಳಬೇಕು ಅಂದರೆ ಶೀ ಸ್ಮಾರ್ಟ್ ಆ್ಯಂಡ್ ಬ್ಯೂಟಿಫುಲ್. ಅಲ್ಲಿ ಏನಾಯ್ತಪ್ಪ ಅಂತಂದರೆ ಅಲ್ಲಿ ಕಂಜಂಕ್ಷನನ್ನು ನಾವು ಬಳಸಿಬಿಟ್ಟು ಎರಡೂ ವಾಕ್ಯಗಳನ್ನು ಒಂದೇ ವಾಕ್ಯವನ್ನಾಗಿ ಮಾಡಿದ್ವಿ ಅಲ್ವಾ. ಶೀ ಈಸ್ ಬ್ಯೂಟಿಫುಲ್ ಬಟ್ ಶೀ ಈಸ್ ಇಂಟೆಲಿಜೆಂಟ್. ಅವಳು ತುಂಬ ಬ್ಯೂಟಿಫುಲ್ಲು, ಆದರೂ ಅವಳು ತುಂಬಾ ಇಂಟೆಲಿಜೆಂಟ್ ಕೂಡ ಹೌದು. ನೋಡಿ, ಶೀ ಈಸ್ ಬ್ಯೂಟಿಫುಲ್ ಆ್ಯಂಡ್ ಶೀ ಈಸ್ ಆಲ್ಸೋ ಇಂಟೆಲಿಜೆಂಟ್ ಅಂತಲೂ ಕೂಡ ಹೇಳ್ತಾರೆ. ಗೊತ್ತಾಯ್ತಾ? ಸೊ ಆ್ಯಂಡ್ ಬಟ್ ಶೀ ಈಸ್ ಇಂಟೆಲಿಜೆಂಟ್. ಸೊ ಈ ರೀತಿಯಾಗಿ ನಾವು ಬಟ್ಟನ್ನು ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ ನಿಮಗೆ? ಈ ರೀತಿಯಾಗಿ ನಾವು ಕಂಜಂಕ್ಷನ್ಸ್ಗಳನ್ನು ಬಳಸ್ತೇವೆ. ಒಂದು ವೇಳೆ ಈ ಥರನೂ ಬಳಸ್ತೀವಿ. ರಾಮ್ ಆ್ಯಂಡ್ ರಹೀಮ್. ರಾಮ್ ಆ್ಯಂಡ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್. ರಾಮ್ ಮತ್ತು ರಹೀಮ್ ಇಬ್ಬರು ಕೂಡ ಏನಪ್ಪ ಅಂತಂದರೆ ದೇ ಆರ್ ಗುಡ್ ಫ್ರೆಂಡ್ಸ್ ಅಂತೇಳಿ ಕರಿತೀವಿ. ರಾಮ್ ಮತ್ತು ಇಲ್ಲಿ ರಾಮ ಮತ್ತು ರಹೀಮನ ನಡುವೆ ಆ್ಯಂಡ್ ಕಂಜಂಕ್ಷನ್ ವರ್ಡ್ ಏನಾಗ್ತಿದೆ ಅಂತಂದರೆ ಕೆಲಸವನ್ನು ಮಾಡ್ತಾಯಿದೆ ಅಲ್ವಾ. ಐ ಆಮ್ ಸೋ ಸ್ಮಾರ್ಟ್ ಬಟ್ ಐ ಆಮ್ ನಾಟ್ ಇಂಟೆಲಿಜೆಂಟ್. ಈ ಥರನೂ ಕೂಡ ನಾವಲ್ಲಿ ಬಳಕೆ ಮಾಡ್ತೀವಿ. ಇದು ಕಂಜಂಕ್ಷನ್ಸ್. ಎಕ್ಸಾಂಪಲ್ಸ್ ನೋಡ್ಬೋದು. ನೆಕ್ಸ್ಟ್ ನಾವು ಬರೋಣ. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಅಂತೇಳಿ ಕರಿತೀವಿ. ಸಾರಿ, ಇಲ್ಲಿ ಮತ್ತೆ ಅದೇ ಬಂದಿದೆ. ಇಂಟರ್ಜೆಕ್ಷನ್ಸ್ ಫೈನಲಿ ನಾವು ಹೇಳಬೇಕು ಅಂದರೆ ಇಂಟರ್ಜೆಕ್ಷನ್ಸ್ ಬಗ್ಗೆ ತಿಳ್ಕೋಬೇಕು. ಹಾಗಾದರೆ ಇಂಟರ್ಜೆಕ್ಷನ್ಸ್ ಅಂದರೆ ಏನು? ಕೊನೆಯದಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 8ನೇ ಭಾಗವಾದಂಥ ಇಂಟರ್ಜೆಕ್ಷನ್. ಸೊ ಇಟ್ ಶೋಸ್ ಅ ಸ್ಟ್ರಾಂಗ್ ಎಮೋಷನ್ ಆರ್ ರಿಯಾಕ್ಷನ್. ಇಂಟರ್ಜೆಕ್ಷನ್ಸ್ಗಳನ್ನು ಎಲ್ಲಿ ನಾವು ಬಳಸ್ತೀವಿ ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿರೋಂಥ ಭಾವನಾತ್ಮಕ ವಿಚಾರಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥ ಸಂದರ್ಭದಲ್ಲಿ, ಅಥವಾ ಒಂದು ವಿಷಯವನ್ನು ಯಾರಾದರೂ ನಮ್ಮ ಮುಂದೆ ಹೇಳಿದಾಗ ಅದಕ್ಕೆ ನಾವು ಯಾವ ರೀತಿಯಾಗಿ ರಿಯಾಕ್ಷನ್ ತೋರಿಸ್ತೀವಲ್ಲ ಅದನ್ನು ಹೇಳುವಾಗ ನಾವೇನು ಮಾಡ್ತೀವಿ, ಇಂಟರ್ಜೆಕ್ಷನ್ಸನ್ನು ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಹೋ ಮೈ ಗಾಡ್ ಅಂತೇಳಿ ಹೇಳ್ತೀವಿ. ಅಲಾಸ್ ಶಿ ವಾಸ್ ಲಾಸ್ಟ್. ಈಗ ಏನಾದರೂ ತುಂಬ ಸರ್ಪ್ರೈಸ್ ಆಗಿರ್ತಕ್ಕಂಥ ವಿಚಾರಗಳನ್ನು ನಿಮಗೆ ಹೇಳಿದ್ರು ಅಂತಂದರೆ ಓ ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತೇಳಿ ಹೇಳ್ತೀವಿ. ಯಾರಾದರೂ ಒಬ್ಬರು ಸತ್ತೋಗಿದ್ದಾರೆ ಅಂಥೇಳಿ ಹೇಳ್ತೀವಿ. ಯಾರಾದರೂ ಒಬ್ಬರು ಸತ್ತೋಗಿದ್ದಾರೆ ಅಂತಂದರೆ ಅಲಾಸ್ ಶಿ ವಾಸ್ ಡೆತ್ ಅಂತೇಳಿ ಹೇಳ್ತೀವಿ. ಔಚ್ ಮೈ ಲೆಗ್ ವಾಸ್ ಬ್ರೋಕನ್ ಅಂತೇಳಿ ಹೇಳ್ತೀವಿ. ಅಂದರೆ ನನ್ನ ಕಾಲು ಏನಾಗಿದೆ, ತುಂಬ ಬ್ರೋಕ್ ಆಗಿದೆ, ಅಂದರೆ ಮುರಿದೋಗ್ಬಿಟ್ಟಿದೆ. ಅವಾಗ ನೋವೇನಾರ ಇದ್ದಾಗ ಔಚ್. ಇವೆಲ್ಲ ಏನಪ್ಪ ಅಂತಂದರೆ ನಮ್ಮ ಒಂದು ಸ್ಟ್ರಾಂಗ್ ಎಮೋಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಹೊರಗಡೆ ಹಾಕ್ತೀವಿ. ಎಕ್ಸಾಂಪಲ್ ಗೊತ್ತಾಯ್ತಲ್ಲ, ಹೋ, ಲಾಸ್, ಔಚ್. ನೋಡಿ ಎಕ್ಸಾಂಪಲ್ಸ್ ನೋಡಿದ್ರೆ, ಹೋ ಸ್ಟಾಪ್ ಹಿಯರ್, ouch, alas, she has lost her pet dog, alas, she has lost her pet dog. ಸೊ ಅಯ್ಯೋ ಏನಾಯ್ತಪ್ಪ, ಕನ್ನಡದಲ್ಲಿ ಹೇಳ್ತೀನಿ ನೋಡಿ, ಅಯ್ಯೋ ಅವಳು ಒಂದು ತುಂಬಾ ಇಷ್ಟಪಡ್ತಾ ಇರ್ತಕ್ಕಂಥ ನಾಯಿಯನ್ನು ಕಳ್ಕೊಂಡ್ಬಿಟ್ಲು.
ಸೊ ಅಲಾಸ್ ಶಿ ವಾಸ್ ಡೆಡ್. ಸೊ ಅವಳು ಅಯ್ಯೋ ಅವಳು ಸತ್ಬಿಟ್ಲು. ಈ ರೀತಿಯಾದಂತಹ ಸ್ಟ್ರಾಂಗ್ ಎಮೋಷನ್ಸ್ಗಳನ್ನು ವ್ಯಕ್ತಪಡಿಸುವಾಗ ನಾವು ಇಂಟರ್ಜೆಕ್ಷನ್ಸ್ಗಳನ್ನು ಬಳಸ್ತೀವಿ. ಸಾಮಾನ್ಯವಾಗಿ ನೀವು ಪ್ರತಿದಿನ ಯಾವುದೇ ಒಂದು ಪುಸ್ತಕವನ್ನು ಓದುವಂಥ ಸಂದರ್ಭದಲ್ಲಿ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನಾವಲ್ಲಿ ಓದ್ತಾ ಹೋಗ್ತೀವಿ. ನೌನ್ಸನ್ನು ಓದ್ತೀವಿ, ಹಾಗೆಯೇ ಇಂಟರ್ಜೆಕ್ಷನ್ಸ್ ಓದ್ತೀವಿ, ಹಾಗೆ ಅಬ್ಜೆಕ್ಟಿವ್ಸ್ ಓದ್ತೀವಿ, ಕಂಜಂಕ್ಷನ್ಸ್ಗಳನ್ನು ಓದ್ತೀವಿ, ಪ್ರಿಪೋಸಿಷನ್ಸ್ಗಳನ್ನು ಓದ್ತೀವಿ, ಪ್ರೊನೌನ್ಸ್ಗಳನ್ನು ಓದ್ತೀವಿ. ಇವೆಲ್ಲವನ್ನು ಓದ್ತಾ ಹೋಗ್ತೀವಿ. ಆದರೂ ಕೂಡ ಕೆಲವೊಂದು ಸಲ ಏನಾಗ್ತದೆ ಅಂತಂದರೆ ಅವು ಯಾವೆಲ್ಲ ಪದಗಳಿದೆ ಅಂತ ಅನ್ನೋದನ್ನು ಗುರುತಿಸೋದು ಅಸಾಧ್ಯ ಆಗುತ್ತೆ. ಸೊ KPSC ತಾಂತ್ರಿಕೇತರ ಹುದ್ದೆಗಳಲ್ಲಿ ಕಡ್ಡಾಯವಾಗಿ ನಿಮಗೆ ಈ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಕೇಳ್ತಾರೆ. ಇಂಗ್ಲೀಷ್ನಲ್ಲಿ GPSTRನಲ್ಲೂ ಕೂಡ ಕಡ್ಡಾಯ ಇದೆ. ಹಾಗೆಯೇ ಹೈಸ್ಕೂಲ್ ನೇಮಕಾತಿಯಲ್ಲೂ ಕೂಡ ಇಂಗ್ಲೀಷ್ ಕಡ್ಡಾಯ ಆಗಿರೋದ್ರಿಂದ ನೀವು ಬೇಸಿಕ್ ಗ್ರಾಮರನ್ನು ಕಲೀಲೇಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿದಿನ ಒಂದೊಂದು ಕ್ಲಾಸನ್ನು ನಾನು ಎಂಗೇಜ್ ಮಾಡ್ತಾ ಹೋಗ್ತೀನಿ. ಆ ಕ್ಲಾಸ್ಗಳನ್ನು ಮರಿಲಾರ್ದಂಗೆ ನೀವು ವಾಚ್ ಮಾಡ್ತಾ ಹೋಗಿ. ಓಕೆ, ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾನು ಹೇಳಬೇಕಾಗಿರೋಂಥ ಒಂದು ವಿಚಾರ ಆಗಿತ್ತು. ಸೊ ಅದಿಷ್ಟು ನಾನು ಇವಾಗ ಹೇಳಿದ್ದೀನಿ ಅಂತ ಭಾವಿಸಿ ಇವತ್ತಿನ ಒಂದು ಈ ಸೆಷನನ್ನು ನಾವು ಎಂಡ್ ಮಾಡೋಣ. ಸೊ ಹಾಗೆಯೇ ಇನ್ನೊಂದು ನಾನು ನಿಮಗೆ ಹೇಳೋದಿತ್ತು ಪ್ರೊನೌನ್ಸ್ಗಳ ಬಗ್ಗೆ. ಸೊ ಪ್ರೊನೌನ್ಸ್ಗಳ ಬಗ್ಗೆ ನಾವು ಏನು ಮಾಡೋಣ ಅಂತಂದರೆ ಮುಂದಿನ ಒಂದು ತರಗತಿಯಲ್ಲಿ ಸ್ವಲ್ಪ ತಿಳಿತಾ ಹೋಗೋಣ. ಪ್ರೊನೌನ್ಸ್ ಹಾಗೆಯೇ ವರ್ಬ್ಸ್ಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ.